ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ನಿಮಗೆ ನನ್ನ ಕಡೆಯಿಂದ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದು ಕ್ಲಾರಿಫಿಕೇಷನ್ಸ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಹಣ 30ನೇ ಕಂತಿನ ಹಣ ಬರ್ತಾ ಇದೆಯಾ, ಬರ್ತಾ ಇಲ್ವಾ, ಏನು ಅಂತ ಕೇಳೋರಿಗೆ ಇವಾಗ ಸದ್ಯಕ್ಕೆ ಈಗ ಸೋಮವಾರದಿಂದ ನಿಮಗೆ 29ನೇ ಕಂತಿನ ಹಣ ಜಮೆ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ 29ನೇ ಕಂತಿನ ಹಣ ಬಂದಿರಲಿಲ್ಲ, ಪೆಂಡಿಂಗ್ ಇತ್ತು, ಈಗ ಎಲೆಕ್ಷನ್ ಟೈಮ್ ಅಂತ ಹಾಗೆ ಸರ್ವರ್ ಇಶ್ಯೂ ಅಂತ ಹಣನೇ ಜಮೆ ಆಗಿರಲಿಲ್ಲ. ಸೊ 29ನೇ ಕಂತಿನ ಹಣನೇ ತುಂಬ ಜನಕ್ಕೆ ಪೆಂಡಿಂಗ್ ಇತ್ತು. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೂ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ವಿ, 29ನೇ ಕಂತಿನ ಹಣ ನಮ್ಗೆ ಬಂದಿಲ್ಲ, ನಮ್ಮದು ಬೆಂಗಳೂರು ಜಿಲ್ಲೆ, ನಮ್ಮದು ಚಿತ್ರದುರ್ಗ ಜಿಲ್ಲೆ ಅಂತೆಲ್ಲ ಕಮೆಂಟ್ ಮಾಡಿದ್ವಿ. ಸೊ 29ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನಿಮಗೆಲ್ಲರಿಗೂ ಕೂಡ ಸೋಮವಾರದಿಂದ ನಿಮಗೆ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ನಿಮಗೆ ನಿನ್ನೆ ಇವತ್ತು ಏನಾರ ಹಣ 29ನೇ ಕಂತಿನ ಹಣ ಬಂದಿಲ್ಲದಿದ್ದವ್ರಿಗೆ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 29ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಆದಮೇಲೆ 30ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂದ್ಬಿಟ್ಟು ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ 29ನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆದಮೇಲೆ ನಿಮಗೆ 30ನೇ ಕಂತಿನ ಹಣ ಕೂಡ ಇನ್ನೊಂದು ವಾರದಲ್ಲಿ 29ನೇ ಕಂತಿನ ಹಣ ಕ್ಲಿಯರ್ ಆದಮೇಲೆ 30ನೇ ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವೊಬ್ಬರಿಗೆ ಇನ್ನೂ ಡೌಟ್ ಇರುತ್ತೆ, ನಮಗೆ ಎಷ್ಟು ಕಂತಿನ ಹಣ ಬಂದಿದೆ, ನಮ್ಗೆ 29ನೇ ಕಂತಿನ ಹಣ ಬಂದಿದೆಯೋ ಬಂದಿಲ್ವೋ ಅಂತಲೇ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಯಾಕಂದರೆ ಇವ್ರು ಕರೆಕ್ಟಾಗಿ ಪ್ರತಿ ತಿಂಗಳು ಹಾಕುತ್ತಾ ಹೋದರೆ ಯಾರಿಗೂ ಏನು ಕನ್ಫ್ಯೂಷನ್ ಆಗಲ್ಲ. ಒಂದೊಂದ್ಸತಿ ಪೆಂಡಿಂಗ್ ಉಳಿಸ್ಕೊಂಡ್ಬಿಡ್ತಾರೆ, ಹಾಕಿದ್ರೆ ಕಂಟಿನ್ಯೂಸ್ ಹಾಕ್ಬಿಡ್ತಾರೆ, ಇಲ್ಲಾಂದರೆ ಹಾಕೋದೇ ಇಲ್ಲ. ಸೊ ಹಾಗಾಗಿ ತುಂಬ ಜನಕ್ಕೆ ಹಾಗೆ ಕೆಲವೊಬ್ಬರಿಗೆ ಹಣ ರಿಲೀಸ್ ಆಗಿದ್ದ ಕೂಡಲೇ ಬಂದ್ಬಿಡುತ್ತೆ, ಕೆಲವೊಬ್ಬರಿಗೆ ಇನ್ನೇನು ಎಂಡಿಂಗ್ ಟೈಮಲ್ಲಿ ಬರುತ್ತೆ. ಸೊ ಹಾಗಾಗಿ ಜನಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಮೊಬೈಲಲ್ಲೇ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ದಿನ ಜಮೆ ಆಗಿದೆ ಅದನ್ನು ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. DBT ಕರ್ನಾಟಕ ಅನ್ನೋ ಆ್ಯಪ್ ಇದೆ. ನೀವು ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ DBT ಕರ್ನಾಟಕ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಒಂದ್ಸತಿ ನೀವು ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ ಮಾಡಿ OTP ಹಾಕಿದ್ದೀರಾ ಅಂದರೆ ನೀವು ಒಂದು ಪಿನ್ ಕೋಡ್ನ ಜನ್ರೇಟ್ ಮಾಡಬೇಕಾಗುತ್ತೆ, ಪಾಸ್ವರ್ಡು. ಆ ಪಾಸ್ವರ್ಡ್ನ ಹಾಕಿಬಿಟ್ಟು ನೀವು ಚೆಕ್ ಮಾಡಿದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ ಯಾವಾಗ ಬಂದಿದೆ ನಿಮ್ಮ ಅಕೌಂಟ್ಗೆ, ಎಷ್ಟು ಕಂತಿನ ಹಣ ಬಂದಿದೆ ಅಂತ. ಸೊ ನೀವು ಅಲ್ಲೇ ಚೆಕ್ ಮಾಡ್ಕೋಬೋದು. ಯಾವುದೇ ರೀತಿ ಬ್ಯಾಂಕ್ಗಳಿಗೆ ಹೋಗೋದಾಗಿರ್ಬೋದು ಅಥವಾ ಬಂದಿದೆಯಾ ಬಂದಿಲ್ವಾ ಅಂತ ಕರ್ನಾಟಕ ಒಂದು ಗ್ರಾಮ ಒಂದು ಸೆಂಟರ್ಸ್ಗಳಿಗೆ ಪದೇ ಪದೇ ಹೋಗಿ ಕೇಳೋದು, ಚೆಕ್ ಮಾಡಿಸೋದು ಮಾಡೋ ಅಗತ್ಯ ಇಲ್ಲ. ನೀವು ಮೊಬೈಲಲ್ಲೇ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡ್ಬೋದು. DBT ಕರ್ನಾಟಕ ಅನ್ನೋ ಆ್ಯಪು ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ನಿಮಗೆ ಡೌಟ್ ಇತ್ತು, ಎಷ್ಟು ಕಂತಿನ ಬಂದಿದೆ, ಯಾವಾಗ ಬಂದಿದೆ ಗೊತ್ತಿಲ್ಲ, ನಿಮಗೆ ಬ್ಯಾಂಕ್ಗಳಿಂದ ಮೆಸೇಜ್ ಬರ್ತಿಲ್ಲ ಅಂತದಾದರೆ ನೀವು ಈ ಆ್ಯಪ್ ಮೂಲಕ ಇನ್ಫಾರ್ಮೇಷನ್ನ ತೊಗೋಬಹುದು. ಹಾಗೆ ರೀಸೆಂಟಾಗಿ ಗೃಹಲಕ್ಷ್ಮಿ ಬ್ಯಾಂಕ್ ಅಂದರೆ ಗೃಹಲಕ್ಷ್ಮಿ ಸಂಘ ಅಂತ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೌನ್ಸ್ ಮಾಡಿದರು, ಅದ್ರ ಬಗ್ಗೆ ಕೂಡ ನೆನ್ನೆ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಯಾವಾಗ ಶುರುವಾಗುತ್ತೆ ಗೃಹಲಕ್ಷ್ಮಿ ಸಂಘ, ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಯಾಕಂದರೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಬೇಕು ಅಂತ. ಯಾಕಂದರೆ ಅತಿ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಸಾಲ ಸೌಲಭ್ಯನ ಕೊಡ್ತಿದ್ದಾರೆ ಮಹಿಳೆಯರಿಗೆ, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ. ಆಲ್ರೆಡಿ ಹೇಳಿ ತುಂಬ ದಿನ ಆಯಿತು, ಇನ್ನೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಹಾಗಾಗಿ ನೆನ್ನೆ ಮೀಡಿಯಾದಲ್ಲಿ ಕೇಳಿದಾಗ, ಯಾಕಂದರೆ ಅದು ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಬೇಕು. ಸೊ ಪ್ರೊಸೀಜರ್ಸ್ ಎಲ್ಲ ಇರೋದ್ರಿಂದ, ಹಾಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಕೊಡೋದ್ರಿಂದ ಬ್ಯಾಂಕ್ಗಳ ಜೊತೆ ಕೂಡ ಮಾತಾಡಿರುತ್ತೆ. ಯಾವುದೇ ಗೌರ್ಮೆಂಟಿಂದು ಯಾವುದೇ ಯೋಜನೆ ಶುರುವಾಗೋಕ್ಕೂ ಕೂಡ ಟೈಮ್ ತೊಗೊಳ್ತಾರೆ, ಯಾಕಂದರೆ ತುಂಬ ಲಾಂಗ್ ಪ್ರೊಸೀಜರ್ಸ್ ಇರುತ್ತಲ್ಲ. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಸಂಘ ಕೂಡ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಸ್ಟಾರ್ಟಿಂಗಲ್ಲಿ 1,000 ರೂಪಾಯಿ ಕೊಟ್ಟು ರಿಜಿಸ್ಟರ್ ಆಗಬೇಕು, ಅಂದರೆ ಮೆಂಬರ್ಶಿಪ್ ತೊಗೋಬೇಕು ಶೇರ್ ಹೋಲ್ಡರ್ ಥರ. ಆಮೇಲೆ ಅಂದರೆ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರಫಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಪ್ರತಿ ತಿಂಗಳು ಕೂಡ 200 ರೂಪಾಯಿ ಕಟ್ತಾ ಹೋಗ್ಬೇಕಂತೆ. ಸೊ 6 ಮಂತ್ಸ್ ಕಂಟಿನ್ಯೂಸ್ ಯಾವುದೇ ರೀತಿ ಮಿಸ್ ಮಾಡ್ದಲ್ಲೇ ಕಟ್ಟಿದ್ರೆ 6 ತಿಂಗಳಾದಮೇಲೆ ನಿಮಗೆ
ಒಂದು ಕೆಟಗರಿ ವೈಸ್ ಡಿವೈಡ್ ಮಾಡಿದ್ದಾರಂತೆ. ಸೊ ನಿಮ್ದು ಯಾವ ಕೆಟಗರಿಗೆ ಬರುತ್ತೆ ನೋಡಿ ನಿಮಗೆ ಎಷ್ಟು ಸಾಲ ಕೊಡ್ಬೋದು ಅನ್ನೋದನ್ನ ನೋಡಿಬಿಟ್ಟು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ಕೊಡಬಹುದು. ಯಾವೊಂದು ಯೋಜನೆ ಅತಿ ಶೀಘ್ರದಲ್ಲೇ ಜಾರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತ ಅದ್ರ ಬಗ್ಗೆ ಏನೇ ಫರ್ದರ್ ಅಪ್ಡೇಟ್ಸ್ ಬಂದರೂ ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಹಾಗಾಗಿ 29ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಬಂದಿದ್ದರೆ ಕಮೆಂಟ್ ಮಾಡಿ, ಅಕಸ್ಮಾತ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನೊಂದು ವಾರದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿ 30ನೇ ಕಂತಿನ ಹಣ ನಾವು ಜಮೆ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಐ ಹೋಪ್ ನಿಮಗೆ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಅದೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.